ಈ ಟೈಮ್ನಲ್ಲಿ ನನಗೆ ಅಣ್ಣವ್ರದ್ದು ಡೈಲಾಗ್ ನೆನಪಾಗ್ತದೆ. ಅದು ಯಾವುದು ಅಂತ ಕೇಳ್ಕೊಬನ್ನಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅದು ಇದೇನೆ. ಯಾಕೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಥರ್ಸ್ಡೇ ಮಾರ್ನಿಂಗ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಎದ್ದ ತಕ್ಷಣ ಹೋಗಿ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲೆ ಬಿಟ್ಟು ಒಳಗೆ ಬಂದೆ. ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯೋಕ್ಕಿಟ್ಟು ಈ ಕಡೆ ತಿರುಗದೆ ನೋಡಿದರೆ ರಾಶಿ ರಾಶಿ ಕೆಲಸ ಬಿದ್ದಿದೆ. ಇದೆಲ್ಲ ಯಾವಾಗ ಮುಗಿಯೋದು? ಡೈಲಾಗ್ ನೆನಪಿದೆಯಾ ನಿಮಗೆ? ಆ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಅದು ಯಾವುದು ಅಂದರೆ ಟೀ ಪೌಡರ್ದು. ಅದು ಯಾವ ಟೀ ಪೌಡರ್ ಅಂತ ಮರ್ತೋಗಿದೆ. ತುಂಬ ಹಳೆಯ ಅಡ್ವರ್ಟೈಸ್ ಅದು. ಸೊ ಅದನ್ನು ನೆನೆಸ್ಕೊಂಡು ಹಾಗೆ ಹೋಗಿ ನಾನು ಹಾಲು ತೊಗೊಂಡು ಬಂದು ಟೀ ಮಾಡ್ಕೊಂಡಂತೂ ಕುಡಿಲಿಲ್ಲ ನಾನು. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂಡಿ ಆದಮೇಲೆ ಕಾಫಿ ಕುಡಿತಾರೆ, ಟೀ ಯಾರೂ ಕುಡಿಯೋಲ್ಲ. ಟೀ ಕುಡಿಯೋದೇ ನಾನೊಬ್ಬಳು. ಬಟ್ ನಾನು ಟೀ ಕುಡಿಬೇಕಂದ್ರೆ ಕುಡಿತೀನಿ ನಾನು. ಹಂಗೆ ಅಂದ್ಕೊಂಡು. ಬಟ್ ನಾನೀಗ ಟೀ ಕುಡಿತಾ ಇಲ್ಲ, ಯಾಕೆಂದರೆ ತುಂಬ ಕೆಲಸ ಬಿದ್ದಿದೆ ಅದಕ್ಕೆ. ಮತ್ತು 1 ಗ್ಲಾಸ್ ಹಾಲನ್ನ ನಾನು ಸಪ್ರೇಟಾಗಿ ಹಾಲು ಪೌಡರ್ ಹಾಕಿ ಕಾಯಿಸ್ಕೊತೀನಿ. ಯಾಕಂದರೆ ಈಗ ಬೇಸಿಗೆಗಾಲ ಶುರು ಆಗ್ತಾಯಿದೆ, ಮನೆಯಲ್ಲಿ ಮೊಸರು ಮಜ್ಜಿಗೆ ಏನಾದರೂ ಇರಲೇಬೇಕು. ಅದಕ್ಕೆ ಪಾಕಣ ಅಂತೇಳಿ ಅದನ್ನೆಲ್ಲ ಕಾಯಿಸಿ ತಣ್ಣಗಾದ ನಂತರ ಮೊಸರು ಮತ್ತು ಹಸಿಮೆಣ್ಸಿಕಾಯ್ದು ತೊಟ್ಟು ಹಾಕಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರಾಗಲಿ ಅಂತ ಸಪ್ರೇಟ್ ಮಾಡಿಟ್ಟೆ. ಅದನ್ನು ಇಡ್ತಾ ಇದೆ. ಹಾಗೆ ತರಕಾರಿಯವ್ರು ಬಂದರು. ತರಕಾರಿ ಅಂತ ಕೂಗ್ತಾ ಇದ್ದರು. ಸೊ ನಾನು ಹೋದೆ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಖಾಲಿಯಾಗಿ ಹೋಗಿತ್ತು. ಹೋಗಿ ತಗೊಂಡು ಬಂದು ಎಲ್ಲ ಕ್ಲೀನಾಗಿ ಬಿಡಿಸಿ ಕ್ಲೀನ್ ಮಾಡಿ ಮಡಿಕೊಬಿಟ್ರೆ ಅಡುಗೆ ಮಾಡೋ ಟೈಮ್ಗೆ ತಿಂಡಿ ಮಾಡೋ ಟೈಮ್ಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಮಾಡಿಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ತರಕಾರಿ ಬಂದು ನಾನಿಲ್ಲಿ ಟೊಮೆಟೊ ಮತ್ತು ಹಸಿ ಬಟಾಣಿ, ಆಲೂಗೆಡ್ಡೆ. ಆ್ಯಕ್ಚುಲಿ ನಾನು ಆಲೂಗೆಡ್ಡೆ ಏನಕ್ಕೆ ತೊಗೊಂಡೆ ಗೊತ್ತಾ? ನಾಳೆ ನಮ್ಮ ಮನೆಯಲ್ಲಿ ನಾನು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಆಲೂಗೆಡ್ಡೆನ ತಗೊಂಡಿದ್ದು. ಅದಾದಮೇಲೆ ತೊಂಡೆಕಾಯಿ ಮನೆಯಲ್ಲೇ ಇತ್ತು. ಮತ್ತು ಪುದೀನ ಸೊಪ್ಪು, ಹಸಿಮೆಣ್ಸಿಕಾಯಿ, ತೊಗರಿಕಾಯಿ ಮತ್ತು ಹೀರೆಕಾಯಿ ಅಲ್ಲ, ಸೋರೆಕಾಯಿ. ಆ್ಯಕ್ಚುಲಿ ನಾನು ತೊಗರಿಕಾಯಿನ ಕೇಳಲೇ ಇಲ್ಲ, ನಾನು ಕೇಳಿದ್ದು ಹೀರೆಕಾಯಿನ. ಬಟ್ ಆ ಅಂಕಲ್ ಕನ್ಫ್ಯೂಸ್ ಮಾಡಿಕೊಂಡು ತೊಗರಿಕಾಯಿ ಅಂದ್ಕೊಂಡು ಕಡಿಮೆಗೆ ಹಾಕ್ಕೊಡ್ತೀನಿ ತಗೊಳ್ಳವಾ ಅಂತ ತೂಕಕ್ಕೆ ಹಾಕ್ಬಿಟ್ರು. ಇನ್ನು ತೂಕಕ್ಕೆ ಹಾಕಿದ್ದಾರೆ. ಈಗ ಬೇಡ ಅನ್ನೋದು ಏನಕ್ಕೆ ಅಂತ ಹೇಳಿ ನಾನು ತಗೊಂಡೆ. ಬಟ್ ನಾನು ಮಾಡಿದ ಮಿಸ್ಟೇಕ್ ಅದೇ ನೋಡಿ. ಯಾಕಾದರೂ ತಗೊಂಡ ತೊಗರಿಕಾಳನ್ನ. ಹೀಗೆ ನಾನು ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಬಿಡಿಸಿ ಒಂದೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ತುಂಬ ದಿನ ಇರುತ್ತೆ, ಚೆನ್ನಾಗಿ ಫ್ರೆಶ್ ಆಗೇ ಇರುತ್ತೆ ಈ ರೀತಿ ಬಾಕ್ಸ್ಗೆ ಹಾಕಿ ಇಡೋದ್ರಿಂದ. ಮತ್ತು ಇದೇ ಥರ ಎಲ್ಲ ಮಡಿಕೊಂಡೆ. ಆಮೇಲೆ ಆ ಕಡೆಗೆ ಇಳಿದ್ವಿ ನಾವು ತೊಗರಿಕಾಳು ಬಿಡಿಸೋಕ್ಕೆ. ತೊಗರಿಕಾಳು ಫಸ್ಟ್ ಆಫ್ ಆಲ್ ಬಿಡಿಸೋದು ತುಂಬ ಅಂದರೆ ತುಂಬಾ ಕಷ್ಟ. ನಾನು ಸೀಸನ್ ಮುಗಿಯೋ ಟೈಮ್ನಲ್ಲಿ ತೊಗರಿಕಾಳು ತೊಗೋಬಾರ್ದಾಗಿತ್ತು. ನಾನು ಸೀಸನ್ ಮುಗಿತಾ ಇದೆಯಲ್ಲ, ಲಾಸ್ಟಾಗಿ ಒಂದು ಸತಿ ತಿನ್ನೋಣ ಅಂತ ಹೇಳಿ ತೊಗೊಂಡೆ. ಬಟ್ ತಪ್ಪು ಮಾಡಿಬಿಟ್ಟೆ. ಯಾಕೆ ಅಂತೀರಾ? ನಾನು ಒಂದು ತೊಗರಿಕಾಯಿ ಹಿಡಿದ್ರೆ ಅದರಲ್ಲಿ ಒಂದೇ ಕಾಳು ಸಿಗ್ತಾ ಇರೋದು. ಅಂದರೆ ಒಂದೊಂದು ಕಪ್ಪೆ ಚಿಪ್ಪಲ್ಲಿ ಒಂದೊಂದೇ ಮುತ್ತುಗಳು ಸಿಗುತ್ತಲ್ಲ, ಆ ರೀತಿ ಆಯಿತು ನನ್ನ ಕತೆ. ನಾನು ಎಷ್ಟು ತೊಗರಿಕಾಳು ಹಿಡಿದ್ನೋ ಅಷ್ಟರಲ್ಲೂ ಒಂದೊಂದೇ ಕಾಳು ಸಿಕ್ಕಿದೆ. ಎಲ್ಲ ಹುಳ ಬಂದಿದೆ, ಹುಳದ್ದು ಮೊಟ್ಟೆ ಬಿದ್ದಿದೆ. ನೋಡಿ ನನಗೆ ತಿನ್ನೋಕ್ಕೆ ಮನಸ್ಸಾಗ್ತಾಯಿಲ್ಲ. ನೋಡಿ, ನಾನು ಅರ್ಧ kg ತೊಗೊಂಡಿರೋದು ತೊಗರಿಕಾಯಿನ, ಅದರಲ್ಲಿ ನನಗೆ 1/4 kgನೂ ಸಿಗಲಿಲ್ಲ. ಸೊ ಇದನ್ನು ನಂಬ್ಕೊಂಡ್ರೆ ಇವತ್ತು ನಾನು ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಬೇಗ ಹೋಗಿ ಸೊಪ್ಪು ತೊಗೊಂಬರೋಣ ಅಂತ ಹೇಳಿ ತಂದೆ. ಬಟ್ ಏನಂದರೆ ಅಲ್ಲೂ ಬ್ಯಾಡ್ ಲಕ್ಕು. ಸೊಪ್ಪು ಕಿರಿಕಿರಿ ಸಿಗಲಿಲ್ಲ. ಕೀರೆ ಸೊಪ್ಪಿದೆ ಅಂತೇಳಿ ಅದನ್ನೇ ಕೊಟ್ಟರು, ಅದನ್ನೇ ತೊಗೊಂಡು ಬಂದೆ. ಈಗ ನಾನು ಅಡುಗೆ ಮಾಡಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.